ರಾಮ್, ಹ್ಮ್ ನಾನು ನಾಳೆ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಯಾ ಐ ನೋ ದಟ್. ನಾನು ನಿನಗೊಂದು ಪ್ರಶ್ನೆ ಕೇಳ್ಬೋದಾ? ಏನ್ ಪ್ರಶ್ನೆ? ಹೇಗೋ ಇವಳು 4 ದಿನ ಹೋಗ್ತಾ ಇದ್ದಾಳೆ, ಕಿರಿಕಿರಿ ಇಲ್ಲದೆ ಆರಾಮಾಗಿರ್ಬೋದು ಅಂತ ಖುಷಿ ಆಗ್ತಿದೆ ಅಲ್ವಾ ನಿಂಗೆ? ಹಾಯ್, ಹೇಗಿದ್ದೀರಿ? ಇನ್ನು 2-3 ಗಂಟೆ ಕಾಲ ಅಷ್ಟೇ ಪ್ರಜ್ಞೆ ಬಂದ್ಬಿಡುತ್ತೆ. 2-3 ತಿಂಗಳು ರೆಸ್ಟ್ ಮಾಡಿದ್ರೆ ಸಾಕು, ನಿಮ್ ತಂದೆ ಮೊದಲ ತರ ಆರಾಮಾಗಿ ಓಡ ಹಾಕೊಂಡಿರ್ಬೋದು. ಡಾಕ್ಟರ್, ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ನಮ್ಮ ಪಾಲಿನ ದೇವರು ಡಾಕ್ಟ್ರೆ. ಏ, ನೀವ್ ಏನೇ ಥ್ಯಾಂಕ್ಸ್ ಹೇಳೋದಿದ್ರು ಇಲ್ಲಿ ನಿಂತಿದ್ದಾಳ ಸ್ನೇಹ, ಅವ್ರಿಗೆ ಹೇಳಿ. ಇವರೇನೆ ಆಪರೇಷನ್ ಮಾಡ್ಲೇಬೇಕು ಅಂತ ಫೋರ್ಸ್ ಮಾಡಿದ್ದು. ರಾಣಿ ನಮ್ಮ ಹುಡುಗಿ, ಅವ್ರ ತಂದೆ ಆಪರೇಷನ್ಗೆ ₹1 ತಗೋಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದೇನೆ ಸ್ನೇಹ. ಅಷ್ಟೇ ಅಲ್ಲ, ಲಿವರ್ ಡೋನರ್ನ ಹುಡುಕಿದ್ದು, ಅವ್ರಿಗೆ ಪೇಮೆಂಟ್ ಮಾಡಿದ್ದು ಎಲ್ಲ ಸ್ನೇಹನೇ. ನಿಜ ಹೇಳಬೇಕು ಅಂತಂದ್ರೆ ನಿಮ್ಮ ಪಾಲ್ಗೆ ನನ್ನ ಮಗಳು ಸ್ನೇಹ ದೇವರಾಗಿ ಬಂದ್ಲು. ಅಮ್ಮ, ನೀವು ನನ್ನ ಗಂಡನ ಪ್ರಾಣ ಉಳಿಸ್ಬಿಟ್ರಿ. ನಿಮ್ ಋಣನ ನಾನು. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ದೀರಾ ನೀವು? ನೀವು ನನ್ನ ಕಾಲಿಗೆ ಬೀಳದ? ಚೇಚೆ, ನನಗೆ ಪಾಪ ಸುತ್ಕೊಳತ್ತೆ. ವಾ, ಈ ಕಾಡ್ ರಾಕ್ಷಸಿ ಆಗ್ಲೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾವಳೆ. ನಾಳೆ ತವ್ರ ಮನೆಗೆ ಹೊಂಟೋಯ್ತಾಳೆ. ಆಮೇಲೆ ನಾಳೆ ಅವಳಿಗೆ ಕಿರಿಕಿರಿ ಮಾಡಿ ಬೈಸ್ಕೊಳ್ಳೋಣ, ಬೆಂಡೆಚ್ಕೊಳ್ಳೋಣ ಅಂದರೆ ಒಂದಷ್ಟು ದಿನ ನನ್ನ ಕೈಗೆ ಸಿಗಾಕಿಲ್ಲ. ಅದಕ್ಕೆ ಇವತ್ತೇ ಸ್ವಲ್ಪ ಕಾಡಿಸಿ ಕಿರಿಕಿರಿ ಮಾಡಿ ಅಂತ ಉಪ್ಕೊಳ್ಳೋ ಇವಳು ಮಕ ನೋಡಿ ಮಜಾ ತಗತೀನಿ. ಏನ್ರಿ ಮೇಡಮರೇ, ಈ ಪಾಟೇಜಿ ಲಗೇಜ್ ಎಲ್ಲ ಎತ್ತಾಕತ್ತಾ ಇದ್ದೀರಾ? ಅಲ್ಲ, ಹೋಯ್ತಾ ಇರೋದು ಸ್ವಲ್ಪ ದಿನಕ್ಕೆ, ಈಟೊಂದು ಬಟ್ಟೆ ಎತ್ಕೊತಿದ್ದೀರಾ? ಹೌದು ಸರ್, ನಾನು ತುಂಬಾನೇ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಅದರಿಂದ ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ ಸಾಹೇಬ್ರೆ? ಅಯ್ಯಯ್ಯೋ, ಪಿರಾಬ್ಲಮ್ಮು ಬಬಲ್ ಗಮ್ಮು ಎಂಥದ್ದು ಇಲ್ಲ. ನಾನು ನೋಡಿದ್ರೆ 2 ಜೊತೆ ಬಟ್ಟೆನಾಗೆ ಎಂಥ ದೊಡ್ಡ ಪ್ರವಾಸನಾದ್ರೂ ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ನೀನ್ ನೋಡಿದ್ರೆ ಒಂದು ಲಾರಿ ಬಟ್ಟೆನೆ ತುಂಬ್ಕೊತಾ ಇದೆಯಾ? ಅದಕ್ಕೆ ಆಶ್ಚರ್ಯ ಆಯ್ತು, ಕೇಳ್ದೆ. ಆಗತ್ತಪ್ಪ, ಆಗತ್ತೆ. ನಾನು ಏನೇ ಮಾಡಿದ್ರು ತಮಗ್ ಆಶ್ಚರ್ಯನೇ ಆಗುತ್ತೆ. ನಾಲ್ಗೆ ತುರ್ಕೆ ಬಂದು ಏನಾದ್ರೂ ಒಂದು ಕಮೆಂಟ್ ಮಾಡಿ ನನ್ನ ಕೈಲಿ ಬೈಸ್ಕೋಬೇಕು ಅಂತಾನು ಅನ್ಸುತ್ತೆ. ಬಲೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ. ಏನಂದ? ಏನಿಲ್ಲ ಬಿಡು. ಅಂದಂಗೆ ನೀನು ಹೊಸ ದಿನಕ್ಕೆ ತವ್ರ ಮನೆಗೆ ಹೋಯ್ತಿದ್ಯಲ್ಲ, ಇಂಗ್ಲಿಷ್ನಾಗ ಅದೇನೋ ಅಂತಾರಲ್ಲ, ಹಾ ಮಿಸ್ಸು. ಈ ಮನೇಲಿ ಯಾರನ್ನಾರ ಮಿಸ್ ಮಾಡ್ಕತೀಯ? ಹೌದು ಮಾದೇವ, ಈ ಮನೇಲಿ ಒಬ್ರನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಹೌದಾ? ಯಾರನ್ನ ಮಿಸ್ ಮಾಡ್ಕತೀಯ ಕಾವ್ಯ? ಅದು ಬೇಡ ಬಿಡು, ನಿಂಗೆ ಹೇಳಿದ್ರೆ ನಿನಗೆ ಸುಮ್ಮನೆ ಬೇಜಾರಾಗುತ್ತೆ. ಬೇಜಾರಾಯ್ತದ? ಅಂದ್ರೆ ನಾನೇ ಇರ್ಬೋದಾ? ಹ್ಞೂ ಮಾದೇವ, ನಾನು ಹೇಳೋದು ನೀನು ಅದನ್ನ ಕೇಳಿ ಫೀಲ್ ಮಾಡ್ಕೊಳ್ಳೋದು ಅದೆಲ್ಲ ಬೇಡ. ಅದಕ್ಕೆ ನಾನು ಹೇಳೋದಿಲ್ಲ. ಅಯ್ಯಯ್ಯೋ ಕಾವ್ಯ, ಹಂಗೆಲ್ಲ ಏನಿಲ್ಲ. ಏ ಗೊಟ್ಟಿ ಗುಂಡ್ಗೆ ನಂದು, ನಾನು ಹಂಗೆಲ್ಲ ಫೀಲಿಂಗ್ಸ್ ಮಾಡ್ಕೊಳಕಿಲ್ಲ. ನನಗೂ ನನ್ನ ಭಾವನೆಗಳನ್ನ ಹಿಡ್ದಿಟ್ಕೊಳ್ಳೋದು ಹೆಂಗೆ ಅಂತ ಗೊತ್ತದೆ. ಹೇಳ್ ಕಾವ್ಯ, ಯಾರನ್ನ ತುಂಬಾ ಮಿಸ್ ಮಾಡ್ಕತೀಯ? ಅದು ನಾನು ನಾನು ಈ ಮನೇಲಿ ನೀನು ಈ ಮನೇಲಿ ನಮ್ಮ ಅತ್ತೆನ ತುಂಬಾ ಮಿಸ್ ಮಾಡ್ಕೋತೀನಿ. ಅದು ಅಲ್ಲದೆ ಪಂಚಮಿನೂ ತುಂಬಾ ಮಿಸ್ ಮಾಡ್ಕೋತೀನಿ ಮಾದೇವ. ನೋಡು ನೋಡು ನೋಡು, ನಾನು ಹೇಳಿರ್ಲಿಲ್ವಾ ನಿನಗ್ ಬೇಜಾರಾಗುತ್ತೆ ಅಂತ? ಇಲ್ಲಪ್ಪ, ನನ್ಗ್ಯಾಕೆ ಬೇಜಾರಾಯ್ತದೆ? ಅದೆಲ್ಲ ಹೋಲಿ ಬಿಡು. ನೀನ್ ಬರೀ
ನಿಮ್ಮತ್ತೆ ನಾದ್ನಿ ಅಷ್ಟೇನ ಮಿಸ್ ಮಾಡ್ಕೊಳ್ಳೋದು? ಅದು ಅದು ನನ್ನ ಮಿಸ್ ಮಾಡ್ಕೊಳ್ಳಲ್ವಾ ಕಾವ್ಯ? ಆಸೆ ಇರ್ಬೇಕು ಮಾದೇವ, ಆದ್ರೆ ಅತಿ ಆಸೆ ಇರಬಾರ್ದು. ಕನಸ್ ಕಾಣ್ಬೇಕು, ಆದ್ರೆ ಹಗಲ್ ಕನಸ್ ಕಾಣ್ಬಾರ್ದು. ಏ ಕಾವ್ಯ, ನಾನೇನು ಅತಿ ಆಸೆ ಪಡ್ತಿಲ್ಲ, ಹಗಲು ಗಂಡಸು ಕಾಣ್ತಿಲ್ಲ. ಏನೋ ನನ್ನ ಹೆಂಡತಿ ನನ್ನ ಮಿಸ್ ಮಾಡ್ಕೊತಾಳೇನೋ ಅಂತ ಕೇಳ್ದೆ ಆಟೆ. ನಿಜ ಹೇಳ್ಬೇಕು ಅಂದ್ರೆ ಒಂದಷ್ಟು ದಿನ ನಿನ್ ಮುಖ ನೋಡೋದಿಲ್ಲ, ನಿನ್ ಕಮೆಂಟ್ ಕೇಳೋದಿಲ್ಲ, ನೆಮ್ಮದಿಯಾಗಿರ್ತೀನಿ ಅಂತ ತುಂಬಾ ಖುಷಿ ಆಗಿದ್ದೀನಿ. ಅಂತದ್ರಲ್ಲಿ ನಾನ್ ನಿನ್ನ ಮಿಸ್ ಮಾಡ್ಕೋತೀನ? ಚಾನ್ಸೇ ಇಲ್ಲ. ನೀನ್ ಮಾಡಿರೋ ತಪ್ಪನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ, ನೀನೇನ ಗಂಡ ಅಂತಾನು ಒಪ್ಕೊಳ್ಳೋದಿಲ್ಲ. ಇನ್ನು ನಿನ್ನ ಮಿಸ್ ಮಾಡ್ಕೊಳ್ಳೋದಂತೂ ದೂರದ ಮಾತ. ನೋಡು ಕಾವ್ಯ, ನನ್ನಿಂದ ತೆಪ್ಪಾಗಿರೋದು ನಿಜ. ಅದಕ್ಕೇನಾರ ಶಿಕ್ಷೆ ಕೊಟ್ಟು ನನ್ನ ಕ್ಷಮಿಸ್ಬಿಡು. ನೀನ್ ಏನೇ ಶಿಕ್ಷೆ ಕೊಟ್ರು ನಾನು ತಗತೀನಿ. ನಾನ್ ಏನೇ ಶಿಕ್ಷೆ ಕೊಟ್ರು ನೀನ್ ತಗೊಳೋದಕ್ ರೆಡಿ ಇದ್ಯಾ? ವಾ, ಏನ್ ಶಿಕ್ಷೆ ಕೊಟ್ರು ತಗತೀನಿ. ಪಕ್ಕ? 100ಕ್ಕೆ 100. ಹಾಗಿದ್ರೆ ನನ್ನ ಬಿಟ್ಬಿಡು. ಅದೇ ನಾನು ನಿನಗೆ ಕೊಡೋ ಶಿಕ್ಷೆ. ನೀನ್ ಈ ಶಿಕ್ಷೆ ತಗೊಂಡ್ರೆ ನಾನು ನಿನ್ನ ಕ್ಷಮಿಸ್ಬಿಡ್ತೀನಿ. ಏ ಅದು ಮಾತ್ರ ಹಾಕಿಲ್ಲ ಬಿಡು, ನಮ್ಮ ಅಪ್ಪನಾಣೆಗೂ ಹಾಕಿಲ್ಲ. ಯಾಕೆ? ಯಾಕೆಂದ್ರೆ ನಾವು ತಗೊಳ್ಳೋ ಶಿಕ್ಷೆ ನಾವು ಮಾಡಿರೋ ತೆಪ್ಪನ್ನ ಸರಿಪಡಿಸ್ಕೊಳಂಗಿರ್ಬೇಕು, ನಮ್ಮ ಜೀವನ ಸುಧಾರಿಸ್ಕೊಳಂಗಿರ್ಬೇಕು. ನಿನ್ನಿಂದ ದೂರ ಆಗೋ ಶಿಕ್ಷೆಯಿಂದಾಗಿ ನಾನು ಮಾಡಿರೋ ತೆಪ್ಪಂತೂ ಸರಿಯಾಗಕ್ಕಿಲ್ಲ, ನಮ್ಮಿಬ್ರು ಜೀವನ ಅಂತೂ ದೇವರಾಣೆಗೂ ಸುಧಾರಿಸ್ಕೊಳಕ್ಕಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನಿಂದ ನಾನು ದೂರ ಆಗೋದು ಒಂದೇ, ನನ್ನ ಕೋಮಳ ಇಸ್ಕೊಂಡು ನಾನು ಸಾಯೋದು ಒಂದೇ. ನನಗೆ ಗೊತ್ತು ಕಾವ್ಯ, ನಿನಗೆ ನನ್ನ ಮ್ಯಾಕೆ ಆಟೊಂದು ಪಿರುತಿ ಇಲ್ಲದೆ ಇರ್ಬೋದು, ಆದರೆ ಬೆಟ್ಟದಷ್ಟು ಕಾಳಜಿ ಅಂತೂ ಐತೆ. ಅವತ್ತೇ ನಿನ್ನ ಫ್ರೆಂಡ್ ಮದುವೆಲಿ ನೋಡಿದ್ನಲ್ಲ, ನೀನು ಮಾತಲ್ಲಿ ನನ್ನ ಬೈಬೋದು, ಆದರೆ ಮನಸ್ಸಲ್ಲಿ ನನ್ನ ಬಗ್ಗೆ ಸಾನೆ ಗೌರವ ಇದೆ. ಆ ಗೌರವದ ಅಕ್ಕಪಕ್ಕದಾಗೆ ಆಟೋ ಈಟೋ ಪಿರುತಿ ಕಾಳಜಿನೂ ಐತೆ, ನಂಗೆ ಗೊತ್ತು. ಹಲೋ, ಹಾಗೆಲ್ಲ ಏನಿಲ್ಲ. ನಿನಗ್ ನೀನೇ ಏನೇನೋ ಕಲ್ಪನೆ ಮಾಡ್ಕೊಂಡು ಖುಷಿ ಪಡ್ಬೇಡ. ಇದು ಕಲ್ಪನೆ ಅಲ್ಲ ಕಾವ್ಯ, ಇದೇ ಸತ್ಯ. ನನಗೆ ಬೆಟ್ಟದಷ್ಟು ನಂಬಿಕೆ ಇದೆ. ಇವತ್ತಲ್ಲ ನಾಳೆ ನೀನು ನಾನು ಮಾಡಿರೋ ತೆಪ್ಪನ್ನ ಕ್ಷಮಿಸ್ತೀಯ, ನನ್ನನ್ನು ಗಂಡ ಅಂತ ಒಪ್ಕೋತೀಯ. ಹಂಗೆ ನೀನೆಲ್ಲಾರ ಹೋದ್ರೆ ನನ್ನನ್ನು ಮಿಸ್ಸು ಮಾಡ್ಕತ್ಯ. ಆ ಕ್ಷಣಕ್ಕೋಸ್ಕರ 8 ದಿನ ಬೇಕಾದ್ರೆ ಕಾಯ್ತೀನಿ. ಇದೊಳ್ಳೆ ಕತೆಲ್ ಬರೋ ಗಿಣಿ ತರ ಇದೆ. ಒಬ್ಬ ರಾಜ್ಕುಮಾರಿ ಬರ್ತಾಳೆ, ನನ್ನ ಮದ್ವೆ ಆಗ್ತಾಳೆ ಅಂತ ಕಾಯ್ತಾ ಇರುತ್ತಂತೆ. ಹಾಗೆ ಕಾಯ್ತಾ ಕಾಯ್ತಾ ವಯಸ್ಸಾಗಿ ಮುತ್ಕಾನೆ ಆಗೋಗುತ್ತಂತೆ. ಹಾಗಾಯ್ತು ನಿನ್ ಕತೆ. ಹಲೋ ಮೇಡಮ್ ಅವರೇ, ನಾನೇನು ಗಿಣಿನೋ ಗರ್ವಾಂಕನೋ ಆಗಲ್ಲ, ಗಿಡ್ಗ ನಾನು. ಗಿಣಿ ಥರ ಯಾರಾದರೂ ಬರ್ತಾರೆ ಅಂತ ಕಾಯ್ಕೊಂಡಿರಲ್ಲ, ಹಂಗೆ ಸುಯಿ ಅಂತ ಆಡ್ತೀನಿ. ನಾನು ರಾಜ್ಕುಮಾರಿನ ಕೋಳಿ ಮರಿ ಥರ ಹಿಡ್ಕತೀನಿ, ಎತ್ತಾಕೊಂಡು ಹೋಯ್ತಾ ಇರ್ತೀನಿ. ಹೋಗ್ತೀಯ ಹೋಗ್ದೆ ಇನ್ನೇನ್ ಮಾಡ್ತೀಯಾ? ನಿನ್ ಹತ್ರ ಮಾತಾಡಿ ಮಾತಾಡಿ ನನಗ್ ಬಾಯರ್ಕಾಯ್ತು. ನಾನು ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ಹುಷಾರು. ಗಿಡ್ಗ. ರಾಮ್, ಹ್ಮ್ ನಾನು ನಾಳೆ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಯಾ ಐ ನೋ ದಟ್. ನಾನು ನಿನಗೊಂದು ಪ್ರಶ್ನೆ ಕೇಳ್ಬೋದಾ? ಏನ್ ಪ್ರಶ್ನೆ? ಹೇಗೋ ಇವಳು 4 ದಿನ ಹೋಗ್ತಾ ಇದ್ದಾಳೆ, ಕಿರಿಕಿರಿ ಇಲ್ಲದೆ ಆರಾಮಾಗಿರ್ಬೋದು ಅಂತ ಖುಷಿ ಆಗ್ತಿದೆ ಅಲ್ವಾ ನಿಂಗೆ? ನಂಗೆ ಗೊತ್ತು, ನಿನ್ ಪಕ್ಕ ಖುಷಿ ಆಗಿರುತ್ತೆ. ಇಲ್ಲ ಪ್ರೇಮ. ಹಾಗಾದ್ರೆ ಬೇಜಾರಾಗ್ತಿದ್ಯಾ? ಏ ಇಲ್ಲಪ್ಪ. ಬೇಜಾರು ಆಗ್ತಿಲ್ಲ, ಖುಷಿನೂ ಆಗ್ತಿಲ್ವಾ? ಮತ್ತೇನ್ ಅನಿಸ್ತಿದೆ ನಿಂಗೆ? ಏನು ಅನ್ನಿಸ್ತಿಲ್ಲ. ಹಾಗೆ ಹೇಗಾಗತ್ತೆ? 2ರಲ್ಲಿ 1 ಅನಿಸ್ಲೇಬೇಕು. ಒಂದಾ ಇವಳು ಹೋಗ್ತಿದ್ದಾಳಲ್ಲ ಅಂತ ಖುಷಿ ಆಗ್ಬೇಕು, ಇಲ್ಲ
ನನ್ನ ಹೆಂಡತಿ ಇಲ್ಲ ಅಂತ ಬೇಜಾರಾಗ್ಬೇಕು. ಆಡ್ಗೋಡ ಮೇಲೆ ದೀಪ ಇಡ್ಬೇಡ, ಏನಾದ್ರು ಒಂದು ಹೇಳಲೇಬೇಕು ನೀನು. ಆಕ್ಚುಲಿ ಸ್ವಲ್ಪ ಬೇಜಾರಾಗ್ತಿದೆ. ಸ್ವಲ್ಪ ಅಷ್ಟೇನಾ? ಯಾಕಂದ್ರೆ ನೀನ್ ಇಷ್ಟೇ ಎಷ್ಟಿದೆಯಲ್ಲ ಅದಕ್ಕೆ. ಏನ್ ಗೊತ್ತಾ, ನೀನ್ ನನ್ ಸುತ್ತ ಏನಾದ್ರೂ ಮಾಡ್ಕೊಂಡು ಓಡಾಡ್ತಿರ್ತೀಯಲ್ಲ, ಅದನ್ನ ಮಿಸ್ ಮಾಡ್ಕೊಳ್ತೀನಿ. ಹೌದಾ? ಹಾಗಿದ್ರೆ ಅಪ್ಪನ ಮನೆಗೆ ಹೋಗಲ್ಲ ಬಿಡು. ವಾಟ್? ನೀನು ಸ್ವಲ್ಪ ಮಿಸ್ ಮಾಡ್ಕೊತೀಯ ಅಲ್ವಾ, ಅದಕ್ಕೆ. ರಾಮ್, ನಾನು ಇಲ್ಲೇ ಇದ್ರೆ ನಿನ್ಗೆ ಏನ್ ಬೇಕೋ ಅದೇ ಅಡ್ಗೆ ಮಾಡ್ಕೊಡ್ತೀನಿ, ಹಾಸ್ಪಿಟ್ಲಿಗೆ ಊಟ ತಗೊಂಡ್ ಬರ್ತೀನಿ, ಕಲ್ಯಾಣಿ ಅತ್ತಕ್ಕೆ ಸಹಾಯ ಮಾಡ್ತೀನಿ, ಮಾವಂಗ್ ಬೇಕು. ಅಲ್ಲೋ 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 ಮೇಡಮ್, ಸಮಾಧಾನ. ನೀವು ಮನೆಗೆ ಬರೋಕ್ಕೂ ಮುಂಚೆ ಇದನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ತಿದ್ವಿ ತಾನೆ. ಹೋ, ಅಪ್ಪನ ಮನೆಗೆ ತುಂಬಾ ದಿನ ಆದ್ಮೇಲೆ ಹೋಗ್ತಿದ್ಯಾ, ಆರಾಮಾಗಿ ಹೋಗ್ಬಾ. ಸದ್ಯಕ್ಕೆ ಹೋಗಿ ನಿದ್ದೆ ಮಾಡು. ನಿಧಾನ. ಥೂ, ಹಾಳಾಗ ನಿದ್ದೆನೆ ಬತ್ತಲ್ವೇ. ಆ ಕಾಡ್ ರಾಕ್ಷಸಿ ಬೇರೆ ನಾಳೆ ಅವ್ರ ಅಪ್ಪನ ಮನೆಗೆ ಹೋಯ್ತಾವಳೆ. ಹೆಂಗೋ ದಿನ ಅವಳ ಜೊತೆ ಜಗಳ ಆಡ್ಕೊಂಡು ಕಾಲ ಕಳೀತೈತೆ. ಇನ್ನು ನಾಳೆಯಿಂದ ಏನಪ್ಪ ಮಾಡೋದು, ನನಗೆ ಕೆಲಸನೇ ಇರಕ್ಕಿಲ್ವೇ. ಅವಳು ನನ್ನ ಮಿಸ್ ಮಾಡ್ಕೊಳ್ದೇ ಇರ್ಬೋದು, ಆದರೆ ನಾನಂತೂ ಅವಳನ್ನ ಸ್ಯಾನಿ ಮಿಸ್ ಮಾಡ್ಕೋತೀನಿ. ಯಾವುದಕ್ಕೂ ಒಂದ್ಕಿತ ಅವಳು ಏನು ಮಾಡ್ತಾವಳೆ ಅಂತ ನೋಡ್ಕೊಂಬರ್ವಾ.